ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಸಂಕ್ರಾಂತಿಯ ಚರ್ಚೆ ಈಗಾಗಲೇ ಆರಂಭವಾಗಿದೆ. ಈ ಸಂಕ್ರಾಂತಿ ಮುಗಿಸಿ ನೆಕ್ಸ್ಟ್ ಎಲ್ಲವೂ ಕೂಡ ಮತ್ತೆ ಡೆವಲಪ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಪಕ್ಕ. ರಾಹುಲ್ ಭೇಟಿ ಬೆನ್ನಲ್ಲೇ ಡಿಕೆಶಿ ನಡೆ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದು ಟ್ವೀಟ್ ಮಾಡಿರುವಂಥದ್ದು ನೋಡಿ, ಪ್ರಾರ್ಥನೆ ಶ್ರಮದ ಮೇಲೆ ಡಿಕೆ ಬ್ರದರ್ಸ್ ನಂಬಿಕೆ ಅನ್ನುವಂಥದ್ರ ಬಗ್ಗೆ ಪೋಸ್ಟ್ಗಳು ಹರಿದಾಡ್ತಾ ಇವೆ. ರಾಹುಲ್ ಭೇಟಿ ಬೆನ್ನಲ್ಲೇ ಡಿಕೆಶಿ ಪ್ರಾರ್ಥನೆ ಅನ್ನುವಂಥ ಒಂದು ಟ್ವೀಟ್ ಮಾಡಿರೋದು. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳ್ತಾರೆ ಆ ಟ್ವೀಟ್ನಲ್ಲಿ ಅವರು, ಆ ಒಂದು ಪೋಸ್ಟ್ನಲ್ಲಿ. ರಾಹುಲ್ ಭೇಟಿ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ಮಾಡಿರುವಂತಹ ಈ ಒಂದು ಪೋಸ್ಟ್ಗಳೇನಿದೆಯಲ್ಲ ಅದು ಸಾಕಷ್ಟು ಚರ್ಚೆಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ನೋಡಿ, ಈ ಒಂದು ಸೇಮ್ ಪೋಸ್ಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿರುವಂಥದ್ದು, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರು. ಇನ್ನೊಂದು ಕಡೆ ಡಿಕೆ ಸುರೇಶ್ ಅವರು ಒಂದು ಪೋಸ್ಟ್ ಮಾಡಿದರೆ, ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಪ್ರಯತ್ನ ಯಶಸ್ಸು ಅನ್ನುವಂಥದ್ರ ಬಗ್ಗೆನೇ ಈಗ ಚರ್ಚೆಗಳಾಗ್ತಾ ಇವೆ. ಹಾಗೆ ಪ್ರಯತ್ನ ಮತ್ತೆ ಪ್ರಾರ್ಥನೆ ಅನ್ನುವಂಥದ್ರ ಬಗ್ಗೆನೇ ಈಗ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡುವಾಗ ಏನಾದರೂ ಒಂದು ಭರವಸೆ ಸಿಕ್ಕಿರಬಹುದು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಪ್ರಯತ್ನ ಪ್ರಾರ್ಥನೆ ಬಗ್ಗೆ ಮಾತು ಹೊಸ್ತೇನಲ್ಲ ಅಂತೇಳಿ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಮುಂಚಿಂದಲೂ ಕೂಡ ಮಾತಾಡ್ಕೊಂಡು ಬಂದಿರೋದೇನೆ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂಥದ್ದು ಅದು ಸತ್ಯ ಆದಂತಹ ಒಂದು ವಿಚಾರ. ಇದೇನು ಹೊಸ್ತೇನ ಅಲ್ಲ, ಮೊನ್ನೆ ಕೂಡ ಅದನ್ನು ಹೇಳಿದ್ದೀನಿ, ಇವತ್ತು ಕೂಡ ಹೇಳಿದ್ದೀನಿ ಅಷ್ಟೇ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಮೊನ್ನೆ ಒಕ್ಕಲಿಗ ಬಿಸ್ನೆಸ್ ಕಾರ್ಯಕ್ರಮಕ್ಕೂ ಕೂಡ ಹೋಗಿದ್ದೆ, ಅಲ್ಲೂ ಕೂಡ ಈ ವಿಚಾರವನ್ನು ನಾನು ಮಾತಾಡಿದ್ದೆ, ಅವರಿಗೆ ನನ್ನ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದೆ ಅನ್ನುವಂಥದ್ದನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರಾರ್ಥನೆ ಫಲ ಸಿಗುತ್ತೆ ಅನ್ನುವಂತ ಮಾತು ಹೇಳಿದ್ದಾರೆ. ನಾನು ಮೊದಲೇ ಇದರ ಹೊಸ್ತೇನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳಿದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. ಪ್ರಾರ್ಥನೆ ಫಲ ಸಿಗುತ್ತೆ ಅನ್ನುವಂತ ಮಾತು ಹೇಳಿದ್ದಾರೆ. ನಾನು ಮೊದಲೇ ಇದರ ಹೊಸ್ತೇನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳಿದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. ಇನ್ನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಲಿಕ್ಕಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂತಹ ಖರ್ಗೆ ಅವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಅವ್ರ ಜೊತೆಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿವೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ ಮಾಡ್ತಾರೆ ಡಿಕೆ ಶಿವಕುಮಾರ್. ಭೇಟಿ ವೇಳೆ ಮಹತ್ವದ ಮಾತುಕತೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇವೆ. ಈ ಹಿಂದಿನಿಂದಲೂ ಕೂಡ ಗಮನಿಸಿದ್ವಿ. ಲಾಸ್ಟ್ ಟೈಮ್ ಒಂದೆರಡು ಸರಿ ಕಾರ್ನಲ್ಲೇ ಕೂತ್ಕೊಂಡು ಒಂದಷ್ಟು ಮಾತಾಡಿದ್ರು, ಆಮೇಲೆ ಅವರನ್ನು ಹೋಗಿ ಮುಖತಃ ಭೇಟಿ ಮಾಡಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಬಂದಿದ್ರು. ಬಟ್ ಅದರ ನಂತರವೂ ಕೂಡ ಇನ್ನೂ ಅವರಿಗೆ ಒಂದು ಅನುಕೂಲವಾಗುವಂತಹ ಒಂದು ವಾತಾವರಣ ಅಂತೂ ರಾಜಕೀಯದಲ್ಲಿ ಎಲ್ಲೂ ಕೂಡ ನಿರ್ಮಾಣ ಆಗಿರೋದು ಕಾಣಿಸ್ಲಿಲ್ಲ. ಬಟ್ ಸ್ಟಿಲ್ ಆವಾಗಲಿಂದಲೂ ಕೂಡ ಅವರು ಪ್ರಯತ್ನ ಫಲ ಪ್ರಾರ್ಥನೆ ಫಲ ಅನ್ನುವಂಥದ್ರ ಬಗ್ಗೆನೇ ಮಾತಾಡ್ತಾ ಬರ್ತಾ ಇದ್ದಾರೆ. ಇವತ್ತೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಸೊ ಇವತ್ತೇನಾದರೂ ಒಂದು ಕಾಂಕ್ರೀಟ್ ಆದಂತಹ ಒಂದು ಅವರಿಗೆ ಭರವಸೆ ಸಿಗುತ್ತಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಯಾಕಂದ್ರೆ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆಗೂ ಕೂಡ ಮಾತಾಡಿದಾಗ ಅದು ತುಂಬ ಕಮ್ಮಿ ಸಮಯದ ಒಂದು ಮಾತುಕತೆ ಆದರೂ ಕೂಡ ಅಲ್ಲಿ ತಾವೇನು ಹೇಳಬೇಕಿತ್ತೋ ಅದನ್ನು ಹೇಳಿದಾರ ಹಾಗಾದರೆ ರಾಹುಲ್ ಗಾಂಧಿ ಅವರಿಗೆ? ಆ ಕಡೆಯಿಂದ ರಾಹುಲ್ ಗಾಂಧಿ ಅವ್ರ ಕಡೆಯಿಂದನೂ ಕೂಡ ಇವ್ರಿಗೆ ಏನಾದರೂ ಭರವಸೆ ಸಿಕ್ಕಿದೆಯಾ? ಯಾಕಂದರೆ ದೆಹಲಿಗೆ ಬನ್ನಿ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ ಅನ್ನುವಂಥದ್ದು ಒಂದು ಸ್ಪಷ್ಟ. ಸೊ ದೆಹಲಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯ ಅವರು ಸಂಕ್ರಾಂತಿ ಆದ ನಂತರ ಹೋಗ್ಬೋದು. ಸೊ ಅಲ್ಲಿ ಚರ್ಚೆ ಆಗ್ಬೋದು. ಶುಭ ಶುಕ್ರವಾರ ದೆಹಲಿಗೆ ಹಾರ್ತಾರೆ DCM ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು. ಜನವರಿ 16ಕ್ಕೆ ದೆಹಲಿಯಲ್ಲಿ ಪಂಚರಾಜ್ಯ ಚುನಾವಣೆ ಬಗ್ಗೆ ಒಂದು ಸಭೆ ಇದೆ. ಆ ಚುನಾವಣೆ ಸಂಬಂಧ ಸಭೆ ನಡೆಸೋದಕ್ಕೆ ರಾಹುಲ್ ಗಾಂಧಿ ಅವರು ಈ ಸಭೆ ಕರೆದಿದ್ದಾರೆ. ಸೊ ಹಾಗಾಗಿ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಸೊ ಹಾಗಾಗಿ ಅವರು ಕೂಡ ಹೋಗ್ತಾರೆ ಭೇಟಿ ಮಾಡೋದಕ್ಕೆ. ಈ ಸಂದರ್ಭದಲ್ಲಿ ಬಹುಶಃ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸ್ವಲ್ಪ ಹತ್ತಿರ ಆಗಿರೋದ್ರಿಂದ ಅಲ್ಲಿ ಮಾತಾಡುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇವೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಅದನ್ನು ಟ್ವೀಟ್ ಮಾಡಿದ್ರು. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಅದನ್ನು ಟ್ವೀಟ್. ಸೊ ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಹೌದು, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಅವರು ನಮ್ಮ ನಾಯಕರು, ನಾನು KPCC ಅಧ್ಯಕ್ಷ, ಅವರು ನಮ್ಮ ನಾಯಕರು. ಸೊ ಹಾಗಾಗಿ ಅವ್ರ ಜೊತೆಗೆ ಮಾತಾಡುವಂಥದ್ರಲ್ಲಿ ಏನಿದೆ, ರಾಹುಲ್ ಗಾಂಧಿ ಯಾವ ಸಂದೇಶವನ್ನು ಕೂಡ ನನಗೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ವಿಧಾನಸೌಧದಲ್ಲಿ ಮಾತನಾಡಿದಂಥ DCM ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅಷ್ಟೇ ಹೇಳಿದ್ರು ಅವರು. ನರೇಗಾ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನಾವು ಕೂಡ ಕೊಟ್ವಿ. ನಾವಿಬ್ಬರೂ ಭೇಟಿ ಮಾಡೋದು, ಮಾತಾಡೋದು, ಪ್ರೋಟೋಕಾಲ್ ಪ್ರಕಾರ ಗೌರವವನ್ನು ಕೊಡೋದು ಎಲ್ಲವನ್ನು ಕೂಡ ಸಾರ್ವಜನಿಕವಾಗಿ ಚರ್ಚೆ ಮಾಡೋದಕ್ಕಾಗತ್ತಾ ಅಂತಲೂ ಕೂಡ ಡಿ ಕೆ ಶಿವಕುಮಾರ್ ಹೇಳಿದರು. ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರ? ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ BJP ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ.